ಗೆಳೆಯರ ಮತ್ತು ಗೆಳತಿಯರೇ, ಜೀವನ ಅನ್ನೋದು ದೇವರ ಕೊಟ್ಟ ವರ. ಅದನ್ನು ಸಂಪೂರ್ಣವಾಗಿ ಅನುಭವಿಸಬೇಕಂತೆ. ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ಭಾರತದ ಪ್ರಸಿದ್ಧ ರಿಯಲ್ ಎಸ್ಟೇಟ್ ಉದ್ಯಮಿ ಸಿ.ಜೆ. ರಾಯ್. ಗೆಳೆಯರೇ, 2 ದಿನಗಳ ಹಿಂದೆ ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್, ದುಬೈ ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿ ಸಿ.ಜೆ. ರಾಯ್ ತಮ್ಮ ಮೇಲೆ ನಡೆದ ಐಟಿ ದಾಳಿಯನ್ನು ತಡೆಯಲಾಗದೆ, ಅವರಿಗೆ ಸೂಕ್ತ ರೀತಿಯಲ್ಲಿ ಉತ್ತರ ಕೊಡಲು ಆಗದೆ ದಾರುಣವಾಗಿ ತಮ್ಮ ಬದುಕನ್ನು ತಾವೇ ಅಂತ್ಯಗೊಳಿಸಿದ್ದಾರೆ. ಇನ್ನು ಇವರ ಸಾವಿಗೆ ಕೆಲವರು ಈತ ಸರಿಯಾಗಿ ತೆರಿಗೆ ಕಟ್ಟುತ್ತಿರಲಿಲ್ಲ ಮತ್ತು ಅನೇಕ ಜನ ರಾಜಕಾರಣಿಗಳಿಗೆ ಬೇನಾಮಿಯಾಗಿದ್ದ. ಇದರಿಂದ ಈತನ ಬಳಿ ಇದ್ದ ಕೋಟ್ಯಾಂತರ ರೂಪಾಯಿ ಹಣಕ್ಕೆ ಲೆಕ್ಕಾನೇ ಸಿಗ್ತಾ ಇರಲಿಲ್ಲ. ಈ ಕಾರಣದಿಂದಲೇ ಐಟಿ ದಾಳಿಯಾದಾಗ ಹೆದರಿ ಇನ್ನೆಲ್ಲಿ ಜೈಲಿಗೆ ಹೋಗ್ಬೇಕಾಗುತ್ತೋ, ನನ್ನ ಮರ್ಯಾದೆ ಬೀದಿಗೆ ಬರುತ್ತೋ ಅಂತ ಹೆದರಿ ತಾನೇ ತನ್ನ ಕೈಯಾರೆ ಶೂಟ್ ಮಾಡಿಕೊಂಡು ಸತ್ತ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಇವನಿಗೆ ಸಾಕಷ್ಟು ಜನ ಪ್ರಸಿದ್ಧ ಸಿನಿಮಾ ನಟಿಯರ ಜೊತೆ ಸಂಬಂಧ ಇತ್ತು. ಅವರು ಇವನನ್ನ ಟ್ರ್ಯಾಪ್ ಮಾಡಿ ಇವನ ಖಾಸಗಿ ವಿಡಿಯೋಗಳನ್ನ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ರು. ಈ ಕಾರಣದಿಂದ ಇವನು ಇನ್ನೆಲ್ಲಿ ಆ ವಿಡಿಯೋಗಳು ಆಚೆ ಬಂದ್ರೆ ನನ್ನ ಮಾನ ಬೀದಿಗೆ ಬರುತ್ತೋ ಅಂತ ಅವರಿಗೆಲ್ಲ ಕೋಟ್ಯಾಂತರ ರೂಪಾಯಿ ಹಣ ಕೊಡ್ತಿದ್ದ. ಆದ್ರೆ ಕೊನೆಗೆ ಅವರು ಕೊಡ್ತಿದ್ದ ಹಿಂಸೆ ತಡೆಯಲಾರದೆ ಐಟಿ ರೈಡ್ ಆದಾಗ ಐಟಿ ಆಫೀಸರ್ಗಳಿಗೆ ಇವನ ಲಾಕರ್ ನಲ್ಲಿ ಅವರ ಕುರಿತಾಗಿ ಮಾಹಿತಿ ಸಿಕ್ಕಿದ್ರಿಂದ ಎದುರುಕೊಂಡು ಶೂಟ್ ಮಾಡಿಕೊಂಡು ಸತ್ತ ಅಂತ ಇನ್ನು ಕೆಲವು ಇವನ ಆಪ್ತರು ಹೇಳುತ್ತಿದ್ದಾರೆ. ಅದೇನಾದ್ರೂ ಸರಿ, ಕಾನ್ಫಿಡೆಂಟ್ ಗ್ರೂಪ್ ಅಂತ ಒಂದು ದೊಡ್ಡ ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಮುಖಾಂತರ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದ್ದ ಈ ಸಿ.ಜೆ. ರಾಯ್ ಈ ರೀತಿ ದಾರುಣವಾಗಿ ಸಾಯಬಾರದಾಗಿತ್ತು. ಇವತ್ತಿನ ವಿಡಿಯೋದಲ್ಲಿ ಬಾಲಿವುಡ್ ನ ಸೂಪರ್ ಸ್ಟಾರ್ ಸುಶಾಂತ್ ಸಿಂಗ್ ರಜಪೂತ್ ಜೀವನ ಹಾಳು ಮಾಡಿ ಅವನು ಆತ್ಮಹತ್ಯೆ ಮಾಡಿಕೊಂಡು ಅತಿ ಚಿಕ್ಕ ವಯಸ್ಸಿಗೆ ಸಾಯಲು ಸಲ್ಮಾನ್ ಖಾನ್ ಕಾರಣನ? ಡಿ.ಕೆ. ರವಿ, ನೀನೇ ನನ್ನ ಪ್ರಾಣ, ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದ್ದಾದ್ರೂ ಯಾರ್ಗೆ? ಎಸ್.ಎಂ. ಕೃಷ್ಣ ಅಳಿಯ ಸಿದ್ಧಾರ್ಥ್ ಹತ್ರ ಕೋಟಿ ಬೇನಾಮಿ ಹಣ ಇಟ್ಟಿದ್ದ ಅಪ್ರತಿಷ್ಠಿತ ಮಂತ್ರಿ ಆದ್ರೂ ಯಾರು? ನಟಿ ಕಲ್ಪನಾನ ಮನಸ್ಸಿಗೆ ಬಂದಂತೆ ಅನುಭವಿಸಿ ಮಜಾ ಮಾಡಿ ಎಲ್ಲರ ಮುಂದೆ ಅವಳ ಕೆನ್ನೆಗೆ ಬಡದ ಆ ದೊಡ್ಡ ನಟ ಆದ್ರೂ ಯಾರು? ನನ್ನ ಹೆಂಡತಿ ತುಂಬಾ ಜನರ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ ಮದುವೆ ಆದ 1 ವರ್ಷಕ್ಕೆ ಪ್ರಾಣ ಕಳೆದುಕೊಂಡ ಆ ಬಾಲಿವುಡ್ ನ ಸೂಪರ್ ಸ್ಟಾರ್ ಆದ್ರೂ ಯಾರು ಎಂಬ ಎಲ್ಲ ಕುತೂಹಲಭರಿತ, ರಹಸ್ಯಕಾರಿ, ಆಸಕ್ತಿದಾಯಕ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅಂದ್ರೆ ಗಂಟೆ ಚಿಹ್ನೆಯನ್ನ ಒತ್ತಿ, ಆಗ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ. ವಿಡಿಯೋನ ಲೈಕ್ ಮಾಡಿ. ಹಾಗಾದ್ರೆ ಈ ರೀತಿ ದಾರುಣವಾಗಿ ಜೀವನದಲ್ಲಿ ಒತ್ತಡ ತಡೆಯಲಾರದೆ ಸತ್ತಿದ್ದು ಸಿ.ಜೆ. ರಾಯ್ ಒಬ್ಬನೇನಾ, ಇಲ್ಲ ಇವನ ರೀತಿ ಇನ್ನೂ ಸಾಕಷ್ಟು ಜನ ಇದ್ದಾರಾ ಅಂತ ನೋಡಿದ್ದೆ. ಆದ್ರೆ ಈ ಸಾಲಿನಲ್ಲಿ ಮೊದಲಿಗೆ ಬರೋರೆ ಬಾಲಿವುಡ್ ನ ಪ್ರಸಿದ್ಧ ಸ್ಟಾರ್ ಹೀರೋ ಸುಶಾಂತ್ ಸಿಂಗ್ ರಜಪೂತ್. ಈ ಸುಶಾಂತ್ ಸಿಂಗ್ ರಜಪೂತ್ ಬಗ್ಗೆ ಯಾರು ಗೊತ್ತಿಲ್ಲ ಹೇಳಿ? ಅತಿ ಚಿಕ್ಕ ವಯಸ್ಸಿಗೆ ಹಿಂದಿ ಚಿತ್ರರಂಗದಲ್ಲಿ ಸ್ಟಾರ್ ಆಗಿ ಮಿಂಚಿ ಮಹೇಂದ್ರ ಸಿಂಗ್ ಧೋನಿಯ ಬಯೋಗ್ರಫಿ MS ಧೋನಿ ದಿ ಅನ್ಟೋಲ್ಡ್ ಸಿನಿಮಾದಲ್ಲಿ ನಟಿಸಿದ್ದ ನಟನೆ ಈ ಸುಶಾಂತ್ ಸಿಂಗ್ ರಜಪೂತ್. ಇಂಜಿನಿಯರಿಂಗ್ ಪದವಿ ಮುಗಿಸಿ ಇಂಜಿನಿಯರ್ ಆಗಿ ಕೆಲಸ ಮಾಡಲು ಇಷ್ಟ ಇದೆ. ಧಾರಾವಾಹಿಗಳಲ್ಲಿ ಪ್ರಮುಖ ಪಾತ್ರದಲ್ಲಿ ಆಕ್ಟ್ ಮಾಡಿ ಆಮೇಲೆ 2013ನೇ ಇಸ್ವಿಯಲ್ಲಿ ಕೈಪೋಜೆ ಸಿನಿಮಾ ಮೂಲಕ ಹಿಂದಿ ಚಿತ್ರರಂಗಕ್ಕೆ ಪ್ರವೇಶಿಸಿದ ನಟನೆ ಸುಶಾಂತ್ ಸಿಂಗ್ ರಜಪೂತ್. ಇನ್ನು ಈತ ಅಭಿನಯದ ಮೊದಲ ಸಿನಿಮಾನೇ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದರಿಂದ ಒಂದರಿಂದ ಒಂದರಂತೆ ಪಿಕೆ, ಡಿಟೆಕ್ಟಿವ್, ಭೂಮಿ ಬಕ್ಷಿ ಅಂತ ಸಿನಿಮಾಗಳಲ್ಲಿ ನಟಿಸುತ್ತಾ ಒಳ್ಳೆಯ ಹೆಸರನ್ನ ಸಂಪಾದಿಸಿದ್ದ. ಆದ್ರೆ ಯಾವಾಗ 2016ನೇ ಇಸ್ವಿಯಲ್ಲಿ ಈತ ಅಭಿನಯದ MS ಧೋನಿ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಬರೋಬ್ಬರಿ 216 ಕೋಟಿ ಕಲೆಕ್ಷನ್ ಮಾಡಿತ್ತು, ಅಲ್ಲಿಂದ ಆಚೆಗೆ ಹಿಂದಿ ಚಿತ್ರರಂಗದ ಬೇರೆ ಸ್ಟಾರ್ ಹೀರೋಗಳಿಗೆ ಈತನ ಯಶಸ್ಸನ್ನ ನೋಡಿ ತಡೆಯಲಾಗದೆ ಈತನಿಗೆ ಯಾವುದೇ ದೊಡ್ಡ ಸಿನಿಮಾಗಳಲ್ಲಿ ಅವಕಾಶನೇ ಸಿಗದಂತೆ ಮಾಡಿಬಿಟ್ರು. ಇದರಿಂದ ಸುಶಾಂತ್ ಸಿಂಗ್ ರಜಪೂತ್ ಇಲ್ಲಿಂದ ಆಚೆಗೆ ಅಭಿನಯಿಸಿದ್ದಲ್ಲ ಲೋ ಬಜೆಟ್ ಮತ್ತು ಕಳಪೆ ಸಿನಿಮಾಗಳಲ್ಲೇ. ಈ ಕಾರಣದಿಂದಲೇ ಸುಶಾಂತ್ ಸಿಂಗ್ ರಜಪೂತ್ಗೆ ಸಿನಿಮಾಗಳಲ್ಲಿ ಅವಕಾಶ ಸಿಗೋದೆ ಕಡಿಮೆ ಆಯಿತು. ಅದರ ಜೊತೆಗೆ ಈತ ರಿಯಾ ಚಕ್ರವರ್ತಿ ಎಂಬ ಬಾಲಿವುಡ್ ಹೀರೋಯಿನ್ ಪ್ರೀತಿಸಿದ್ದ. ಅವಳು ಇವನು ಅದುವರೆಗೆ ದುಡಿದ ಎಲ್ಲಾ ಹಣವನ್ನು ಇಸ್ಕೊಂಡು ಇವನಿಗೆ ಕೊನೆಗೆ ಮೋಸ ಮಾಡಿದ್ಲು. ಹತ್ರ 30 ಕೋಟಿ ರೂಪಾಯಿಗಳನ್ನ ರಿಯಾ ಸುಶಾಂತ್ ಸಿಂಗ್ಗೆ ಮೋಸ ಮಾಡಿ ಮತ್ತೆ ಆತ ಕೇಳಿದಾಗ ಮಹೇಶ್ ಭಟ್, ಸಲ್ಮಾನ್ ಖಾನ್ ಅಂತ ದೊಡ್ಡ ವ್ಯಕ್ತಿಗಳಿಗೆಲ್ಲ ಹೇಳಿ ಇವನನ್ನ ಎದುರಿಸಿದ್ಲು. ಈ ಕಾರಣದಿಂದಲೇ ಸುಶಾಂತ್ ಸಿಂಗ್ ರಜಪೂತ್ ಈ ನೋವನ್ನು ತಡೆಯಲಾರದೆ 2020ನೇ ಇಸ್ವಿ ಜೂನ್ 14ನೇ ತಾರೀಕು ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದ. ಇನ್ನು ಇದರ ಹಿಂದೆ ಬರುವ ಇನ್ನೊಬ್ಬ ಸ್ಟಾರ್ ನಟನೆ ಉದಯ್ ಕಿರಣ್. ಈತ ತೆಲುಗು ಚಿತ್ರರಂಗದ ಒಂದು ಕಾಲದ ಸ್ಟಾರ್ ಹೀರೋ. ನಟಿಸಿದ ಅನೇಕ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್. ಈತ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಆರಂಭದ ದಿನಗಳಲ್ಲಂತೂ ಸತತವಾಗಿ ಇವನು ಅಭಿನಯದ ಚಿತ್ರಂ, ಮನಸಂತ ನುವ್ವೆ, నువ్వు నేను ಅಂತ 5 ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಇದರಿಂದ ತೆಲುಗಿನ ಮೆಗಾ ಸ್ಟಾರ್ ಚಿರಂಜೀವಿ ಮಗಳು ಸುಷ್ಮಿತಾ ಕಣ್ಣು ಇವನ ಮೇಲೆ ಬಿದ್ದು ಅವಳು ಇವನ್ನ ತುಂಬಾನೇ ಪ್ರೀತಿಸಿದ್ರಿಂದ ಚಿರಂಜೀವಿ ಕೂಡ ಮಗಳ ಆಸೆಯನ್ನು ಬೇಡ ಅಂತ ಹೇಳಲಾಗದೆ ಇದಕ್ಕೆ ಒಪ್ಕೊಂಡಿದ್ರು. ಇದರಿಂದ ಅದ್ದೂರಿಯಾಗಿ ಇವರಿಬ್ಬರ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಆದ್ರೆ ಇನ್ನೇನು ಮದುವೆಗೆ ಕೆಲವು ದಿನ ಇದೆ ಅನ್ನುವಾಗ ಉದಯ್ ಕಿರಣ್ಗೆ ಚಿರಂಜೀವಿ ಮಗಳಿಗೆ ಸಾಕಷ್ಟು ಜನ ಹುಡುಗರ ಜೊತೆ ಸಂಬಂಧ ಇದೆ, ಅವಳ ನಡತೆ ಸರಿ ಇಲ್ಲ ಎಂಬ ಸತ್ಯ ಗೊತ್ತಾಗಿ ಆತ ನಾನು ಈ ಸುಷ್ಮಿತಾನ ಮದುವೆ ಆಗಲ್ಲ ಅಂದಾಗ ಚಿರಂಜೀವಿಗೆ ಕೋಪ ಬಂದು ಈ ವಿಷಯನ ಇವರ ತಮ್ಮ ತೆಲುಗಿನ ಮತ್ತೊಬ್ಬ ಸ್ಟಾರ್ ಹೀರೋ ಪವನ್ ಕಲ್ಯಾಣ್ ಬಳಿ ಹೇಳಿದಾಗ ಅವನು ಇವನ್ನ ಸಾಯಿಸ್ತೀನಿ ಅಂತ ಗನ್ ತೆಗೆದುಕೊಂಡು ಹೋಗಿದ್ದ. ಆದ್ರೆ ಆಗ ಸರಿಯಾದ ಸಮಯಕ್ಕೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದರಿಂದ ಉದಯ್ ಕಿರಣ್ ಬದುಕಿಕೊಂಡಿದ್ದ.
ಇದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡ ಚಿರಂಜೀವಿ ಉದಯ್ ಕಿರಣ್ಗೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ನಟಿಸುವ ಅವಕಾಶನೇ ಸಿಗದಂತೆ ಮಾಡಿ ಆತನ ಜೀವನವನ್ನ ಹಾಳು ಮಾಡಿ ಆತ ಅಭಿನಯಿಸಿದ ಸಣ್ಣ ಪುಟ್ಟ ಸಿನಿಮಾಗಳಿಗೂ ಥಿಯೇಟರ್ ಸಿಗದಂತೆ ಮಾಡಿ ಉದಯ್ ಕಿರಣ್ಗೆ ಕೊನೆಗೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡುವಂತೆ ಮಾಡಿಬಿಟ್ಟ. ಇದರಿಂದ ಬೇರೆ ದಾರಿ ಇಲ್ಲದೆ ಉದಯ್ ಕಿರಣ್ ಅತಿ ಚಿಕ್ಕ ವಯಸ್ಸಿಗೆ ಅಂದ್ರೆ ಕೇವಲ 33 ವರ್ಷಕ್ಕೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತ. ಇನ್ನು ಇದೇ ರೀತಿ ಜೀವನ ಹಾಳು ಮಾಡಿಕೊಂಡ ಇನ್ನೊಬ್ಬ ನಟಿನೇ ಕನ್ನಡದ ಪ್ರಖ್ಯಾತ ಪ್ರಸಿದ್ಧ ಸ್ಟಾರ್ ಹೀರೋಯಿನ್ ಕಲ್ಪನಾ. ಈಕೆ ಒಂದು ಕಾಲದಲ್ಲಂತೂ ಒಂದರಿಂದ ಒಂದರಂತೆ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಅಭಿನಯಿಸಿ ಸ್ಟಾರ್ ನಟಿಯಾಗಿ ಮಿಂಚಿದ ನಟಿ. 1963ರಲ್ಲಿ ಸಾಕು ಮಗಳು ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಕಲ್ಪನಾ ಅಲ್ಲಿಂದ ಆಚೆಗೆ ತಿರುಗಿ ನೋಡ್ಲೇ ಇಲ್ಲ. ಆಕೆ ನಟಿಸಿದ್ದೆಲ್ಲ ಸೂಪರ್ ಹಿಟ್ ಸಿನಿಮಾಗಳಲ್ಲೇ. ಬೇಕಾದ್ರೆ ಆಗ ಕನ್ನಡದ ಸೂಪರ್ ಸ್ಟಾರ್ ಡಾಕ್ಟರ್ ರಾಜ್ಕುಮಾರ್ ಕಾಲ್ ಶೀಟ್ ಸಿಕ್ಕಿತ್ತೇನೋ, ಆದ್ರೆ ಕಲ್ಪನಾ ಕಾಲ್ ಶೀಟ್ ಸಿಗ್ತಾ ಇರಲಿಲ್ಲ. ಅಷ್ಟು ಪ್ರಸಿದ್ಧಿಯ ಉತ್ತಂಗದಲ್ಲಿ ಇವಳಿದ್ಲು. ಇದರಿಂದ ಒಂದೊಂದು ಸಿನಿಮಾಗೆ ಲಕ್ಷಾಂತರ ರೂಪಾಯಿ ಹಣನ ಸಂಭಾವನೆ ತೆಗೆದುಕೊಂಡು ಅಷ್ಟು ಹಣನ ಸೇರಿಸಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಬಂಗಲೆಯನ್ನ ಕಟ್ಟಿಸಿದ್ಲು. ಆದ್ರೆ ಇವಳಿಗಿದ್ದ ಸಾಲು ಸಾಲು ಸಂಬಂಧಗಳು, ಲೆಕ್ಕವಿಲ್ಲದಷ್ಟು ಪ್ರೇಮಿಗಳಿಂದ ಜೀವನ ಹಾಳಾಗಿತ್ತು. ಮದುವೆ ಆಗಿದ್ರು ಗಂಡನ ಜೊತೆ ಜಗಳ ಮಾಡಿಕೊಂಡು ಉತ್ತರ ಕರ್ನಾಟಕದ ನಾಟಕ ಕಂಪನಿಯ ಓನರ್ ಗುಡಿಗೆರೆ ಬಸವರಾಜ್ ಅನ್ನೋನ ಜೊತೆ ಸಂಬಂಧದಲ್ಲಿ ಇದ್ಲು. ಇವಳಿಗೆ ಯಾವಾಗ ವಯಸ್ಸು 30 ದಾಟಿತ್ತೋ ಸಿನಿಮಾದಲ್ಲಿ ಅವಕಾಶ ಕಡಿಮೆಯಾಗಿ ಈ ಗುಡಿಗೆರೆ ಬಸವರಾಜ್ ಜೊತೆನೆ ನಾಟಕ ಆಡಲು ಆರಂಭಿಸಿದ್ಲು. ಆದ್ರೆ ಒಂದು ದಿನ ಈಕೆ ನಾಟಕ ಒಂದರಲ್ಲಿ ಸರಿಯಾಗಿ ಡೈಲಾಗ್ ಹೇಳಿಲ್ಲ ಅಂತ ಎಲ್ಲರ ಮುಂದೆ ಕೆನ್ನೆಗೆ ಅವನು ಜೋರಾಗಿ ಹೊಡೆದ ಅಂತ ಅವಮಾನ ತಡೆಯಲಾರದೆ ತಾನು ವಾಸವಿದ್ದ ಟಿವಿಯಲ್ಲೇ ನಿದ್ರೆ ಮಾತ್ರ ತೆಗೆದುಕೊಂಡು ಸತ್ತೋದ್ಲು. ಇನ್ನು ಇದೇ ರೀತಿ ಜೀವನ ಹಾಳು ಮಾಡಿಕೊಂಡವರೇ ಕರ್ನಾಟಕದ ಪ್ರಸಿದ್ಧ ಡಿಸಿ ಡಿ.ಕೆ. ರವಿ. ಅತ್ಯಂತ ಬಡ ಕುಟುಂಬವೊಂದರಲ್ಲಿ ಹುಟ್ಟಿ ಅನಂತರ ಕಷ್ಟಪಟ್ಟು ಓದಿ ಡಿಸಿ ಆದ್ಮೇಲೆ ಗುಲ್ಬರ್ಗಾ, ಕೋಲಾರ ಜಿಲ್ಲೆಯಲ್ಲಿ ಯಾರ್ಯಾರು ಭೂ ಒತ್ತುವರಿ ಮಾಡಿಕೊಂಡು ಸರ್ಕಾರಕ್ಕೆ ಮೋಸ ಮಾಡಿದ್ದಾರೋ ಅವ್ರಿಗೆಲ್ಲ ಕೋರ್ಟ್ ಮೆಟ್ಟಲುತ್ತುವಂತೆ ಮಾಡಿ ನಿದ್ರೆ ಇಲ್ಲದಂತೆ ಮಾಡಿದ್ರು. ಇದರಿಂದ ಅವರನ್ನ 2014 ಇಸ್ವಿಯಲ್ಲಿ ಸರ್ಕಾರ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಕಮಿಷನರ್ ಆಗಿ ಕೂಡ ಮಾಡಿತ್ತು. ಅಲ್ಲೂ ದೊಡ್ಡ ದೊಡ್ಡ ಶ್ರೀಮಂತರಿಂದ, ಬಿಲ್ಡರ್ಸ್, ಜ್ಯುವೆಲರಿ ಮಾಲೀಕರಿಂದ ತೆರಿಗೆ ವಸೂಲು ಮಾಡಿ ನಿಷ್ಠಾವಂತ ಅಧಿಕಾರಿ ಅನ್ಸ್ಕೊಂಡಿದ್ರು. ಆದ್ರೆ ಇದಕ್ಕಿದ್ದಾಗೆ 2015 ಇಸ್ವಿ ಮಾರ್ಚ್ 16ನೇ ತಾರೀಕು ಬೆಂಗಳೂರಿನ ತಮ್ಮ ಮನೆಯಲ್ಲಿ ರವಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದ್ರು. ಕೆಲವರು ಇದನ್ನ ಕೊಲೆ, ಶ್ರೀಮಂತರು, ಭ್ರಷ್ಟರು ಎಲ್ಲ ಸೇರಿ ರಾಜಕೀಯದವರ ಸಪೋರ್ಟ್ ತೆಗೆದುಕೊಂಡು ಡಿ.ಕೆ. ರವಿನ ಕೊಂದು ಬಿಟ್ರು. ಅಂದ್ರೆ ಇನ್ ಕೆಲವರು ಈತ ರೋಹಿಣಿ ಸಿಂಧೂರಿ ಎಂಬ ಇನ್ನೊಬ್ಬ ಡಿಸಿನ ಪ್ರಸಿದ್ಧ ಅವಳು ಇವನಿಗೆ ಕೈ ಕೊಟ್ಟಿದ್ಲು. ಅವಳಿಗೆ ಮದುವೆ ಆಗಿದ್ರು ಕೂಡ ನೀನೇ ನನಗೆ ಬೇಕೋ, ನೀನೇ ನನ್ನ ಪ್ರಾಣ, ನೀನ್ ಬಿಟ್ರೆ ಬೇರೆ ಯಾರು ನನಗಿಲ್ಲ ಅಂತ ಆಕೆ ಹಿಂದೆ ಬಿದ್ದಿದ್ದ. ಆದ್ರೆ ಅವಳು ಹುಡ್ತಾನೆ ಶ್ರೀಮಂತೆ ಆಗಿದ್ದರಿಂದ ಮತ್ತು ಆಕೆ ಗಂಡ ಕೂಡ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಹಣ ಮಾಡಿದ್ರಿಂದ ಡಿ.ಕೆ. ರವಿನ ಅವಳು ತಿರಸ್ಕಾರ ಮಾಡಿದ್ಲು. ಇದರಿಂದ ನನ್ನ ಪ್ರೀತಿ ಎಷ್ಟು ಪರಿಶುದ್ಧ ಅಂತ ಅವಳು ತೋರಿಸ್ತೀನಿ ಅಂತ ಹೋಗಿ ಸತ್ತೋದ. ಬೇಕಾದ್ರೆ ಇವನೊಳಗೆ ಕಳಿಸಿರುವ ಮೆಸೇಜ್ಗಳನ್ನೇ ನೋಡಿ ಅಂತೇಳಿ ಈ ಕೇಸ್ಗೆ ಮುಚ್ಚಾಕಿದ್ರು. ಇನ್ನು ಇವಳ ರೀತಿನೇ ಜೀವನ ಹಾಳು ಮಾಡಿಕೊಂಡು ಸತ್ತ ಇನ್ನೊಬ್ಬ ನಟಿನೇ ಮಂಜುಳಾ. ಇವಳದ್ದು ಇದೇ ಕತೆ. ಈಕೆ 1966 ಇಸ್ವಿಯಲ್ಲಿ ಮನೆ ಕಟ್ಟಿ ನೋಡು ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪ್ರವೇಶ ಮಾಡಿ ಒಂದರಿಂದ ಒಂದರಂತೆ ಅನೇಕ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ಲು. ಇನ್ನು ಇವಳು ಕನ್ನಡದ ಆಗಿನ ಸ್ಟಾರ್ ಹೀರೋಗಳಾದ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಶ್ರೀನಾಥ್ ಅಂತ ಎಲ್ಲಾ ಸ್ಟಾರ್ ಹೀರೋಗಳ ಜೊತೆ ಲೆಕ್ಕವಿಲ್ಲದಷ್ಟು ಸಿನಿಮಾಗಳಲ್ಲಿ ನಟಿಸಿ ಸ್ಟಾರ್ ಹೀರೋಯಿನ್ ಆಗಿ ಮೆರೆದಿದ್ಲು. ಆದ್ರೆ ಯಾವಾಗ ಅವಕಾಶ ಕಡಿಮೆ ಆಯ್ತೋ ಆಗ ಚೀಟಿ ವ್ಯವಹಾರ ಮಾಡಲು ಆರಂಭಿಸಿ ಕೊನೆಗೆ ಅಲ್ಲೂ ಮೋಸ ಆಗಿದ್ರಿಂದ ಸಾಲ ಜಾಸ್ತಿಯಾಗಿ ಸಿನಿಮಾಗಳಲ್ಲೂ ಅವಕಾಶ ಸಿಗದೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತು. ಇನ್ನು ಇವರ ರೀತಿನೇ ಆಳದ ಇನ್ನೊಬ್ಬ ನಟಿಗೆ ತೆಲುಗಿನ ಸ್ಟಾರ್ ಹೀರೋಯಿನ್ ಆರ್ತಿ ಅಗರ್ವಾಲ್. ಈಕೆಗಂತೂ ಒಂದು ಕಾಲದಲ್ಲಿ ಇಡೀ ಆಂಧ್ರ ಪ್ರದೇಶದ ಯುವಕ ಮತ್ತು ಯುವತಿಯರು ಅಭಿಮಾನಿಗಳಾಗಿದ್ರು. ಈಕೆ "నువ్వు నాకు నచ్చావు" ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪ್ರವೇಶ ಮಾಡಿ ಇಂದ್ರ, ನೀ ಸ್ನೇಹಂ, ಬಾಬಿ, ವಸಂತಂ, ಸಂಕ್ರಾಂತಿ ಅಂತ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳಲ್ಲಿ ಅಭಿನಯಿಸಿ ಒಂದೊಂದು ಸಿನಿಮಾಗೆ ಲಕ್ಷಾಂತರ ರೂಪಾಯಿ ಸಂಭಾವನೆ ತೆಗೆದುಕೊಳ್ಳಲು ಆರಂಭಿಸಿದ್ಲು. ಆದ್ರೆ ಅದೇ ಸಂದರ್ಭದಲ್ಲಿ ಇವಳಿಗೆ "నువ్వు లేక నేను లేను" ಎಂಬ ಸಿನಿಮಾದಲ್ಲಿ ನಟಿಸುವ ಸಂದರ್ಭದಲ್ಲಿ ತೆಲುಗಿನ ಸ್ಟಾರ್ ಹೀರೋ ತರುಣ್ ಜೊತೆ ಪ್ರೀತಿಯಾಗಿ ಆತನನ್ನೇ ಮದುವೆ ಆಗಬೇಕು ಅಂತ ಡಿಸೈಡ್ ಕೂಡ ಮಾಡಿದ್ಲು. ಇದರಿಂದ ಇದಾದ ಕೆಲವೇ ದಿನಕ್ಕೆ ಆತನ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡ್ಲು. ಆದ್ರೆ ಇವಳ ದುರಾದೃಷ್ಟಕ್ಕೆ ತರುಣ್ ತಾಯಿಗೆ ಈ ಸಂಬಂಧ ಇಷ್ಟ ಆಗದೆ ಆಕೆ ಇವರಿಬ್ಬರ ಮದುವೆಗೆ ಒಪ್ಪದೇ ಇದ್ದುದರಿಂದ ಇವರಿಬ್ಬರ ಮದುವೆ ಮುರಿದು ಬಿದ್ದಿತ್ತು. ಈ ನೋವಿನಲ್ಲೇ ಈಕೆ ಸಿನಿಮಾಗಳಲ್ಲೂ ಸರಿಯಾಗಿ ಆಕ್ಟ್ ಮಾಡದೆ ಅಲ್ಲೂ ಅವಕಾಶಗಳು ಕಡಿಮೆ ಆಗಿ ಕೊನೆಯಲ್ಲಿ 2007ನೇ ಇಸ್ವಿಯಲ್ಲಿ ಉಜ್ವಲ್ ಕುಮಾರ್ ಎಂಬುವನನ್ನ ಮದುವೆಯಾಗಿ ಅವನ ಜೊತೆನೂ ನೆಟ್ಟಿಗೆ ಬಾಳದೆ ಅವನಿಗೂ ಡೈವರ್ಸ್ ಕೊಟ್ಟು ಈ ರೀತಿ ಜೀವನದಲ್ಲಿ ಒಂದರ ಹಿಂದೆ ಒಂದರಂತೆ ಬಿದ್ದ ಏಟುಗಳನ್ನ ತಡೆಯಲಾಗದೆ 2015ನೇ ಇಸ್ವಿಯಲ್ಲಿ ಅಮೆರಿಕದಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಸತ್ಲು. ಇನ್ನು ಇವರ ಸಾಲಿಗೆ ಸೇರುವ ಇನ್ನೊಬ್ಬ ಪ್ರಖ್ಯಾತ ಭಾರತದ ಬಿಸಿನೆಸ್ ಮ್ಯಾನ್ ವಿಜಯ್ ಸಿದ್ದಾರ್ಥ. ಇವರು ಕಾಫಿ ಡೇ ಸಂಸ್ಥೆಯ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್. ಇವರು ಚಿಕ್ಕಮಗಳೂರು ಜಿಲ್ಲೆಯ ಅತಿ ದೊಡ್ಡ ಶ್ರೀಮಂತ ಕುಟುಂಬದಿಂದ ಬಂದವರು. ಇವರ ತಂದೆ
ಕಾಫಿ ಎಸ್ಟೇಟ್ ಓನರ್ ಆಗಿದ್ರು. ಇದರಿಂದ ಇವರು ಅದೇ ಕಾಫಿನ ಬಳಸಿಕೊಂಡು 1996 ಇಸ್ವಿಯಲ್ಲಿ ಕಾಫಿ ಡೇ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಅದು ಯಶಸ್ವಿಯಾಗಿದ್ದರಿಂದ ಸಾವಿರಾರು ಕೋಟಿ ರೂಪಾಯಿ ಲಾಭ ಮಾಡಿದ್ರು. ಇದರಿಂದ ಕರ್ನಾಟಕದ ಪ್ರಖ್ಯಾತ ಸಿಎಂ ಎಸ್.ಎಂ. ಕೃಷ್ಣ ಅವರು ತಮ್ಮ ಮಗಳು ಮಾಳವಿಕೆನ ಇವರಿಗೆ ಮದುವೆ ಮಾಡಿಕೊಟ್ಟಿದ್ರು. ಇನ್ನು ಎಲ್ಲ ಚೆನ್ನಾಗಿ ನಡೆದಿತ್ತು. ಆದ್ರೆ 2019 ಇಸ್ವಿಯಲ್ಲಿ ಇವರ ಮೇಲೆ ನಡೆದಂತ ಐಟಿ ದಾಳಿಯಲ್ಲಿ ಇವರಿಗೆ ಇವರು ಬಳಿ ಇದ್ದ ಕೋಟ್ಯಾಂತರ ರೂಪಾಯಿ ಹಣಕ್ಕೆ ಲೆಕ್ಕ ಕೊಡಲಾಗದೆ ಮತ್ತು ಕರ್ನಾಟಕದ ಪ್ರಖ್ಯಾತ ಮಂತ್ರಿ ಇವ್ರ ಬಳಿ ಇಟ್ಟಿದ್ದ ಬೇನಾಮಿ ಹಣಕ್ಕೆ ಲೆಕ್ಕ ಕೊಡಲಾಗದೆ ತುಂಬಾನೇ ಒತ್ತಡದಲ್ಲಿ ಇದ್ರು. ಇನ್ನು ಇದೇ ಸಂದರ್ಭದಲ್ಲಿ ಇವರ ಕಾಫಿ ಡೇ ಕಂಪನಿಯ ಶೇರ್ಗಳ ಬೆಲೆ ಕೂಡ ಕಡಿಮೆ ಆಗಿದ್ದರಿಂದ ಸಾವಿರಾರು ಕೋಟಿ ರೂಪಾಯಿ ಲಾಸ್ ಆಗಿತ್ತು. ಆ ನೋವನ್ನು ತಡೆಯಲಾರದೆ 2019 ಇಸ್ವಿ ಜುಲೈ 19ನೇ ತಾರೀಕು ಸಮುದ್ರಕ್ಕೆ ಬಿದ್ದು ಸತ್ತೋದ್ರು. ಇನ್ನು ಇದರಿಂದಲೇ ಬರುವ ಇನ್ನೊಬ್ಬ ಸ್ಟಾರ್ ಹೀರೋಯಿನ್ನೇ ಜಿಯಾ ಖಾನ್. ಈಕೆ ಹಿಂದಿ ಚಿತ್ರರಂಗದ ಪ್ರಖ್ಯಾತ ನಟಿ. ಈಕೆ ಪ್ರಸಿದ್ಧ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಅವರ ನಿಷದ್ ಸಿನಿಮಾ ಮೂಲಕ ಬಾಲಿವುಡ್ಗೆ ಎಂಟ್ರಿ ಕೊಟ್ಟು ಮೊದಲ ಸಿನಿಮಾದಲ್ಲೇ ಅಮಿತಾಬ್ ಬಚ್ಚನ್ಗೆ ಜೋಡಿಯಾಗಿ ನಟಿಸಿ ಸಖತ್ತಾಗಿ ಫೇಮಸ್ ಆಗಿ ಅದರಿಂದನೇ 2008ನೇ ಇಸ್ವಿಯಲ್ಲಿ ಅಮೀರ್ ಖಾನ್ ಜೊತೆ ಗಜನಿ ಎಂಬ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ಲು. ಇನ್ನು ಆ ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ರಿಂದ ಈಕೆ ಇನ್ನು ಸ್ಟಾರ್ ನಟಿ ಆಗ್ತಾಳೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಇವಳ ದುರಾದೃಷ್ಟಕ್ಕೆ ಇವಳು ಬಾಲಿವುಡ್ ನ ಸೂರಜ್ ಪಂಚೋಲಿ ಎಂಬ ನಟನನ್ನ ಅದೇ ಸಮಯದಲ್ಲಿ ಪ್ರೀತಿಸಿ ಇವರಿಬ್ಬರ ನಡುವೆ ಪ್ರೀತಿಯಾಗಿ ಅವನು ಇವಳ ಜೊತೆ ಮಾಡಬಾರದನ್ನೆಲ್ಲ ಮಾಡಿ ತನ್ನ ಮನಸ್ಸಿಗೆ ಬಂದಂತೆ ಬಳಸಿಕೊಂಡು ಗರ್ಭಿಣಿ ಮಾಡಿ ಅದನ್ನು ತೆಗೆಸಾಕಿದ್ದ. ಆಗ ಜಿಯಾ ಖಾನ್ ನನ್ನನ್ನ ಮದುವೆ ಆಗುವಂದಾಗ ಅವನು ಅದಕ್ಕೆ ಕೂಡ ಒಪ್ಪದೆ ಇವಳು ಬೇರೆ ಇನ್ಯಾರನ್ನಾದ್ರೂ ಪ್ರೀತಿಸಲು ಕೂಡ ಬಿಡದೆ ಹಿಂಸೆ ಕೊಟ್ಟಿದ್ದ. ಇದರಿಂದ ಜಿಯಾ ಖಾನ್ ಜೀವನ ಹಾಳಾಗಿ ಬದುಕಲು ಬೇರೆ ದಾರಿ ಇಲ್ಲದೆ 2013ನೇ ಇಸ್ವಿ ಜೂನ್ 3ನೇ ತಾರೀಕು ಆತ್ಮಹತ್ಯೆ ಮಾಡ್ಕೊಂಡು ಸತ್ಲು. ಇನ್ನು ಇವರ ತರಾನೇ ತನ್ನ ಜೀವನ ಹಾಳು ಮಾಡ್ಕೊಂಡ ಇನ್ನೊಬ್ಬ ಹೆಸರಾಂತ ನಟಿನೇ ಪ್ರತ್ಯೂಷಾ. ದಕ್ಷಿಣ ಭಾರತದ ಒಂದು ಕಾಲದ ಸ್ಟಾರ್ ಹೀರೋಯಿನ್ಗೆ ನಟಿಸಿದ ಎಲ್ಲಾ ಸಿನಿಮಾಗಳು ಸೂಪರ್ ಹಿಟ್. 1998ರಿಂದ ಕೇವಲ 2002ನೇ ಇಸ್ವಿ 4 ವರ್ಷದಲ್ಲಿ 13 ಸಿನಿಮಾಗಳಲ್ಲಿ ನಟಿಸಿದ್ಲು. ಎಲ್ಲಾ ಸಿನಿಮಾಗಳು ಸೂಪರ್ ಹಿಟ್ ಆಗಿ ಅದೇ ಸಮಯದಲ್ಲಿ ಇವಳಿಗೆ ಆಂಧ್ರ ಪ್ರದೇಶದ ಪ್ರತಿಷ್ಠಿತ ಮಂತ್ರಿ ಮಗ ಸಿದ್ಧಾರ್ಥ್ ರೆಡ್ಡಿ ಜೊತೆ ಪ್ರೀತಿಯಾಗಿ ಇವಳು ಅವನನ್ನ ತುಂಬಾನೇ ನಂಬಿ ಆತನ ಜೊತೆ ಡೇಟಿಂಗ್ ಮಾಡಲು ಆರಂಭಿಸಿ ಅವನನ್ನೇ ಮದುವೆ ಆಗಬೇಕು ಅಂದ್ಕೊಂಡಿದ್ಲು. ಆದ್ರೆ ಇವಳ ದುರಾದೃಷ್ಟಕ್ಕೆ ಅವನು ಇವಳ ಜೊತೆ ಮಾಡಬಾರದನ್ನೆಲ್ಲ ಮಾಡಿ ಕೊನೆಗೆ ನಮ್ಮ ತಂದೆ ತಾಯಿ ಮದುವೆಗೆ ಒಪ್ಪಲ್ಲ, ಆದ್ದರಿಂದ ಇಬ್ರು ವಿಷ ತಗೊಂಡು ಸಾಯೋಣ ಅಂತೇಳಿ ಇವಳಿಗೆ ಮಾತ್ರ ಅದನ್ನ ಕುಡಿಸಿ ತಾನು ಕುಡ್ದೊಂತರ ನಡೆಸಿದ್ದ. ಇದರಿಂದ ಆಕೆ ಅತಿ ಚಿಕ್ಕ ವಯಸ್ಸಿಗೆ ತನ್ನ 20ನೇ ವರ್ಷಕ್ಕೆ ಸತ್ತೋಗಿದ್ಲು. ಇದು ಆಂಧ್ರ ಪ್ರದೇಶದಲ್ಲಿ ಆ ದಿನಗಳಲ್ಲಿ ಬಹಳ ದೊಡ್ಡದಾಗಿಯೇ ಸದ್ದು ಮಾಡಿತ್ತು. ಇನ್ನು ಇವ್ರ ಹಿಂದೆ ಬರುವ ಇನ್ನೊಬ್ಬ ಬಿಸ್ನೆಸ್ ಮ್ಯಾನ್ ಹಿಂದಿ ಚಿತ್ರರಂಗದ ಸ್ಟಾರ್ ನಟಿ ರೇಖಾ ಗಂಡ ಮುಖೇಶ್ ಅಗರ್ವಾಲ್. ಈ ಮುಖೇಶ್ ಅಗರ್ವಾಲ್ ಹಿಂದಿ ಚಿತ್ರರಂಗದ ಪ್ರಸಿದ್ಧ ಹೀರೋಯಿನ್ ರೇಖಾ ಗಂಡ. ಈ ರೇಖಾ ಹಿಂದಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ನಂತರ ಅಮಿತಾಬ್ ಬಚ್ಚನ್, ಮಹೇಶ್ ಭಟ್, ಕಿರಣ್ ಕುಮಾರ್ ಅಂತ ಸ್ಟಾರ್ ನಟರ ಜೊತೆ ಸಂಬಂಧ ಬೆಳೆಸಿದ್ಲು. ಮೊದಲೇ ಈ ರೇಖಾ ಸುರಸುಂದರಿ ಆಗಿದ್ರಿಂದ ಎಲ್ಲರೂ ಇವಳ ಜೊತೆ ಇದ್ದು ಮಜಾ ಮಾಡಿದವ್ರೆ. ಆದ್ರೆ ಯಾರು ಇವಳನ್ನ ಮದುವೆ ಆಗಲು ತಯಾರಾಗಿರಲಿಲ್ಲ. ಇದರಿಂದ ರೇಖಾ ಬೇರೆ ದಾರಿ ಇಲ್ಲದೆ 1990ನೇ ಇಸ್ವಿಯಲ್ಲಿ ಮುಖೇಶ್ ಅಗರ್ವಾಲ್ ಎಂಬ ಅತಿದೊಡ್ಡ ಶ್ರೀಮಂತನ ಮದುವೆ ಆಗಿದ್ಲು. ಆರಂಭದಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು. ಆದ್ರೆ ಯಾವಾಗ ಮುಖೇಶ್ಗೆ ತನ್ನ ಮದುವೆ ಆದ ನಂತರ ಕೂಡ ರೇಖಾ ಇನ್ನೂ ಅನೇಕ ಜನರ ಜೊತೆ ಸಂಬಂಧದಲ್ಲಿದ್ದಾಳೆ ಮತ್ತು ನನಗೆ ಮೋಸ ಮಾಡಿದ್ದಾಳೆ ಅಂತ ಸತ್ಯ ಗೊತ್ತಾಯ್ತೋ ಅವನು ಈ ನೋವನ್ನ ತಡೆಯಲಾರದೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತ. ಇನ್ನು ಇದೇ ರೀತಿ ಜೀವನ ಹಾಳು ಮಾಡ್ಕೊಂಡ ಇನ್ನೊಬ್ಬ ನಟಿನೇ ಪ್ರತ್ಯೂಷಾ ಬ್ಯಾನರ್ಜಿ. ಇವಳು ಹಿಂದಿ ಚಿತ್ರರಂಗದ ಹೆಸರಾಂತ ನಟಿ. 2010ರ ಸಮಯದಲ್ಲಂತೂ ಇವಳು ಅಭಿನಯದ ಬಾಲಿಕಾ ವಧು ಧಾರಾವಾಹಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಇವಳು ಫುಲ್ ಫೇಮಸ್ ಆಗಿದ್ಲು. ಇದಾದ ನಂತರ ಇವಳಿಗೆ ಬಿಗ್ ಬಾಸ್ 7, ಅಮ್ಮೇನಾ, ಜಲಕುದಿಕ ಲಾಜಾ ಅಂತ ಒಂದರಿಂದ ಒಂದರಂತೆ ಶೋಗಳಲ್ಲಿ ನಡೆಸುವ ಅವಕಾಶ ಸಿಕ್ಕಿ ಫುಲ್ ಫೇಮಸ್ ಆದ್ಲು. ಆದ್ರೆ ಇದೇ ಸಂದರ್ಭದಲ್ಲಿ ರಾಹುಲ್ ಸಿಂಗ್ ಎಂಬುವನನ್ನ ಇವಳು ತುಂಬಾ ಪ್ರೀತಿಸಿ ಅವನು ಮೊದಲೇ ಧಾರಾವಾಹಿಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದುದರಿಂದ ಆ ಧಾರಾವಾಹಿಗಳಲ್ಲೆಲ್ಲ ನಿನ್ನೆ ಹೀರೋಯಿನ್ ಮಾಡ್ತೀನಿ ಅಂತ ಹೇಳಿ ಚೆನ್ನಾಗಿ ಬಳಸ್ಕೊಂಡು ಕೈಕೊಟ್ಟ. ಇದರಿಂದ 2016ನೇ ಇಸ್ವಿಯಲ್ಲಿ ಪ್ರತ್ಯೂಷಾ ಆತ್ಮಹತ್ಯೆ ಮಾಡಿಕೊಂಡು ಸತ್ಲು. ಈ ರೀತಿ ಹೇಳ್ತಾ ಹೋದ್ರೆ ಲೆಕ್ಕವಿಲ್ಲದಷ್ಟು ಜನ ದೊಡ್ಡ ದೊಡ್ಡ ನಟರು, ನಟಿಯರು, ಉದ್ಯಮಿಗಳು ಈ ಜಗತ್ತೇ ಬೇಡ ಅಂತ ಅತಿ ಚಿಕ್ಕ ವಯಸ್ಸಿಗೆ ಸತ್ತೋಗಿದ್ದಾರೆ. ಎಲ್ಲ ಅವರವರು ಪಡೆದುಕೊಂಡು ಬಂದಿದ್ದು ಅಷ್ಟೇ ಅಂತ ಹೇಳುತ್ತಾ ಇಂಥವ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.